ನಾನು ನಿಮ್ಮ ಫೋಟೋಸ್ ತೆಗಿತೀನಿ ಬಟ್ ನೀವು ವಿಯರ್ಡ್ ಪೋಸಸ್ ಕೊಡ್ಬೇಕು. ಅವರಲ್ಲ, ನೀವೇ ಹೇಳಿ. ನಾನೇನಯ್ಯ ತಪ್ಪು ಮಾಡ್ದೆ? ಸ್ಟ್ರೀಟ್ ಫೋಟೋಗ್ರಾಫರ್ಸ್ ಬರೀ ಹುಡುಗಿ ಫೋಟೋಸ್ ಮಾತ್ರ ತೆಗಿತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಯಾಕೆ? ಹಂಗೇನಿಲ್ಲ, ಅದು ಡಿಪೆಂಡ್ಸ್ ಆಗುತ್ತೆ, ಅದು ಯಾವ ತರ ಇರ್ತಾರೆ ಅನ್ನೋದ್ರ ಮೇಲೆ ಇದಾಗಿರುತ್ತೆ. ಯಾರು ಯಾವ ತರ ಇರ್ತಾರೆ? ಇಷ್ಟ ನೀವು ಅಂದ್ರೆ ನನಗೆ ಇಷ್ಟ. ನನಗೂ ಇಷ್ಟ. ಹೌದಾ? ನೋಡಿದೀನಿ, ನಾನಂತೂ ನೋಡಿಲ್ಲ, ಇವ್ರು ನೋಡಿದ್ದಾರೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ವೇದಾ ರಾಮಕೃಷ್ಣ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಒಂದು ಸಾಹಸನೆ ಮಾಡ್ತಾ ಇದ್ದೀನಿ. ಏನಂದರೆ ನಾನು ಇವಾಗ ಹೋಗಿ ಪಬ್ಲಿಕ್ಕಿಗೆ ಕ್ವೆಶನ್ ಕೇಳ್ತಾ ಇದ್ದೀನಿ. ಸ್ವಲ್ಪ ಭಯ ಇದೆ ಒಳಗಡೆ, ಆದರೆ ಕೇಳಲೇಬೇಕು, ಕೇಳ್ತೀನಿ. ಸೊ ಇವತ್ತು ನನ್ನ ಕಾಂಟೆಂಟ್ ಏನಂದರೆ, ನೀವೆಲ್ಲರೂ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಾ, ಈ ಸ್ಟ್ರೀಟ್ ಫೋಟೋಗ್ರಾಫರ್ಸ್ ಅಂತ ಯಾರ್ಯಾರಿದ್ದಾರೆ ಮೋಸ್ಟ್ ಆಫ್ ಆಲ್ ಎಲ್ಲರೂ ಹುಡುಗಿರ್ ಫೋಟೋಸೇ ತೆಗಿತಾರೆ ಅನ್ನೋದು ಕಂಪ್ಲೇಂಟ್. ಬಟ್ ಇದುವರೆಗೂ ನನಗೂ ಯಾರೂ ಸಿಕ್ಕಿಲ್ಲ. ಬಟ್ ಕಂಪ್ಲೇಂಟ್ ಇರೋದೇ ಹಾಗೆ, ಹುಡುಗಿರ್ಗೆ ಸಿಗ್ತಾರೆ, ಹುಡುಗಿರ್ ಫೋಟೋಸ್ ಮಾತ್ರ ತೆಗಿತಾರೆ ಅಂತ. ಸೊ ಅದ್ರ ಬಗ್ಗೆ ಕ್ವೆಶನ್ ಕೇಳ್ತೀನಿ. ಆ್ಯಂಡ್ ನಾನು ಕ್ಯಾಮ್ರಾ ಕೂಡ ತಂದಿದ್ದೀನಿ, ನನ್ನ ಕ್ಯಾಮ್ರಾ ತೋರಿಸಿ ಇವತ್ತು ಅವ್ರು ಏನಾದರೂ ಫೋಟೋ ತೆಗೆಸ್ಕೊಳ್ಳೋ ಮೂಡಲ್ಲಿದೆ, ನಾನು ಅವ್ರಿಗೆ ಫೋಟೋ ತೆಗಿತೀನಿ ಅನ್ನೋದಾದರೆ ಅವ್ರು ಯಾವ ಥರ ಪೋಸಸ್ ಕೊಡ್ತಾರೆ ನೋಡೋಣ. ನನ್ನ ಈ ಚಾಲೆಂಜ್ಗೆ ಅಟ್ಲೀಸ್ಟ್ ನನ್ನ ಕ್ವೆಶನ್ಗೆ ನನಗೆ ರೆಸ್ಪಾಂಡ್ ಮಾಡ್ತಾರಾ ನೋಡುವ. Ask you a question. It's okay, thank you. Question ಕೇಳ್ಬೋದಾ? Okay. Few minutes later. ಕನ್ನಡ ಬರುತ್ತಾ? ನನಗೆ ಸ್ವಲ್ಪ ಕನ್ನಡ ಗೊತ್ತು. ಸ್ವಲ್ಪನೇ ಮಾತಾಡಿ. ಓಕೆ, ನಿಮ್ಗೆ ಸ್ಟ್ರೀಟ್ ಫೋಟೋಗ್ರಾಫರ್ಸ್ ಗೊತ್ತಾ ನಿಮಗೆ? Can you talk in English? I am not understand. ನನಗೆ ಸ್ವಲ್ಪ ಕನ್ನಡ ಗೊತ್ತು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಕನ್ನಡ ಒಂದು ಸ್ವಲ್ಪನೂ ಬರೋದಾ? ಓಕೆ, do you know about street photographers? Yeah, I do. Okay, most of them, even boys and girls, complain that most of the street photographers will only capture the photos of girls. Do you have any complaint like that? Yeah, that's right. Yeah. Okay, now I have a challenge. Like right now I have my camera. Okay. So if I would like to, capture your photos. So but the challenge is you need to give only weird poses. No, I am not comfortable with that. I'm sorry. Oh. ಬನ್ನಿ ಕನ್ನಡ ಬರುತ್ತಲ್ಲ? ಓಕೆ, ನೀವು ಸ್ಟ್ರೀಟ್ ಫೋಟೋಗ್ರಾಫರ್ಸ್ ನಿಮ್ಗೆ ಗೊತ್ತಿದ್ದಾರಲ್ಲ, ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೀರಾ. ಸೊ ಎಲ್ರದ್ದು ಏನು ಕಂಪ್ಲೇಂಟ್ ಅಂದರೆ, ಈ ಸ್ಟ್ರೀಟ್ ಫೋಟೋಗ್ರಾಫರ್ಸ್ ಬಂದು ಹುಡುಗಿರ್ ಫೋಟೋ ಮಾತ್ರ ತೆಗಿತಾರೆ ಅಂತ. ನಿಮ್ಗೆ ಆ ಥರ ಏನಾದ್ರು ಕಂಪ್ಲೇಂಟ್ ಇದೆಯಾ? ಏನು ಹಂಗೇನಿಲ್ಲ, ತೆಗಿತಾರೆ. ಹೌದಾ? ಸ್ವಲ್ಪ ಹಂಗೆ ಮಾಡ್ತಾರೆ. ಸ್ವಲ್ಪ ಹಂಗೆ ಮಾಡ್ತಾರೆ. ಈಗ ನನ್ನ ಹತ್ರ ಕ್ಯಾಮ್ರಾ ಇದೆ, ನಾನು ನಿಮ್ಮ ಫೋಟೋಸ್ ತೆಗಿತೀನಿ ಬಟ್ ನೀವು ವಿಯರ್ಡ್ ಪೋಸಸ್ ಕೊಡಬೇಕು. ಅವರಲ್ಲ, ನೀವೇ ಹೇಳಿ. ಇಲ್ಲಿ ನೀವು ವಿಯರ್ಡ್ ಪೋಸಸ್ ಕೊಡ್ಬೇಕು, ಅಷ್ಟೇ ಚಾಲೆಂಜ್. ಮಾತೇ ಇಲ್ಲ. ಇವನ್ನ ಕೇಳಿ ಅಕೌಂಟ್ ಕೊಡ್ತೇನೆ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಈಗ ತುಂಬಾ ಕಂಪ್ಲೇಂಟ್ ಏನಂದ್ರೆ, ಸ್ಟ್ರೀಟ್ ಫೋಟೋಗ್ರಾಫರ್ ಸ್ಪೆಷಲಿ ಹುಡುಗರು ಕಂಪ್ಲೇಂಟ್ ಇದೆ, ಸ್ಟ್ರೀಟ್ ಫೋಟೋಗ್ರಾಫರ್ಸ್ ಬರೀ ಹುಡುಗಿ ಫೋಟೋಸ್ ಮಾತ್ರ ತೆಗಿತಾರೆ ಅಂತ. ನಿಮ್ಗೆ ಅನ್ಸುತ್ತಾ? ಯಾಕೆ? ಅಯ್ಯಯ್ಯಯ್ಯೋ, ಹುಡುಗರು ಯಾವಾಗ ಸಿಕ್ಕಿದಾರೆ ಅದು ನೋಡಿದೀರಾ ವಿಡಿಯೋ? ಅಟ್ಲೀಸ್ಟ್ ಸ್ಟ್ರೀಟ್ ಫೋಟೋಗ್ರಾಫರ್ ಒಬ್ಬ ಹುಡುಗ ಫೋಟೋ ಈಗ ನಾನು ಫೋಟೋ ತೆಗಿದ್ದೀನಿ, ನನ್ನ ಹತ್ರ ಕ್ಯಾಮ್ರಾ ಇದೆ. ಬಟ್ ಚಾಲೆಂಜ್ ಏನಂದ್ರೆ, ನೀವು ಎಲ್ಲರೂ ವಿಯರ್ಡ್ ಪೋಸಸ್ ಕೊಡ್ಬೇಕು. ಅಂದ್ರೆ ನಾರ್ಮಲ್ ಹೀರೋ ಕೊಡೋ ತರ ಹೀಗೆಲ್ಲ ಕೊಡಂಗಿಲ್ಲ, ಸ್ವಲ್ಪ ವಿಚಿತ್ರವಾಗಿ ಫನ್ನಿ ಆಗಿ ಕೊಡ್ಬೇಕು. ಗ್ರೂಪ್ ಅಲ್ಲೇ ಬೇಕಾದ್ರೆ ಫನ್ನಿ ಆಗಿ ಕೊಡ್ತೀರಾ ಅಂದ್ರೆ ಓಕೆ. ಹೊರಗಡೆ ಮಳೆ ಬರ್ತಿತ್ತು, ಸೊ ಈಗ ಬೇರೆ ಆಪ್ಷನ್ ಇಲ್ಲ, ಕ್ಯಾಂಟೀನ್ ಒಳಗೆ ಬಂದಿದ್ದೀವಿ. ಇವರೇನೋ ಹೇಳ್ತಾರಂತ, ಹೇಳಿ ಸರ್. ನಿಮ್ಮನ್ನ ನೋಡಿದ್ರೆ ಒಂದು ಅನಿಸ್ತಾ ಇದೆ ನನಗೆ. ಏನ್ ಅನ್ಸ್ತಾ ಇದೆ? ರೋಸ್ ಇಸ್ ರೆಡ್, ಯುವರ್ ಇಸ್ ಮೈ ಬ್ಲಡ್. ಅಲ್ಲಲ್ಲಲ್ಲಲ್ಲ. ಥ್ಯಾಂಕ್ ಯು. ಇನ್ನೋವಾ ಕೃಷ್ಣ ನೀವು ಅಂದ್ರೆ ನನಗೆ ಇಷ್ಟ. ನನಗೂ ಇಷ್ಟ. ಹೌದಾ? ಚೀಕಳ್ಳ. ನಾವು ಫೈನಾನ್ಸ್. ನಿಮ್ಮ ಹೆಸರು? ಶರತ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೆಸರು? ಗುರುಪ್ರಸಾದ್. ಓಕೆ, ನಂದೊಂದು ಕ್ವೆಶನ್ ಇದೆ. ನಿಮಗೆಲ್ಲ ಇನ್ಸ್ಟಾಗ್ರಾಮ್ ಸ್ಟ್ರೀಟ್ ಫೋಟೋಗ್ರಾಫರ್ಸ್ ನೋಡಿರ್ತೀರಲ್ಲ ನೀವು?
ಅವ್ರು ಮೋಸ್ಟ್ ಹುಡುಗರ್ ಕಂಪ್ಲೇಂಟ್ ಏನಂದ್ರೆ ಸ್ಟ್ರೀಟ್ ಫೋಟೋಗ್ರಾಫರ್ಸ್ ಬರೀ ಹುಡುಗಿರ್ ಫೋಟೋಸ್ ಮಾತ್ರ ತೆಗಿತಾರೆ ಅಂತ ನಿಮ್ಗೆ ಹಂಗ ಅನ್ಸುತ್ತಾ? ಅದೇ ಅನ್ಸೋದು. ಯಾಕೆ? ಎಲ್ಲ ಏನು ಹುಡುಗಿರ್ದೇ ಹಾಕೋದು ಅವರು ಅದಕ್ಕೆ. ಇದುವರೆಗೂ ಒಬ್ಬ ಸ್ಟ್ರೀಟ್ ಫೋಟೋಗ್ರಾಫರ್ ಇದೊಬ್ಬ ಹುಡುಗಂದು ತೆಗ್ದಿರೋದು ನೋಡೇ ಇಲ್ವಾ? ನೋಡಿ, ಅದು ಅಪರೂಪ, ಅವೆಲ್ಲ ಅಪರೂಪ. ಸೊ ಈಗ ನನ್ನ ಹತ್ರ ಕ್ಯಾಮ್ರಾ ಇದೆ, ನಾನ್ ನಿಮ್ ಫೋಟೋಸ್ ತೆಗಿತೀನಿ, ಪೋಸಸ್ ಕೊಡ್ತೀರಾ? ಅದು ಬೇಡ, ಪರವಾಗಿಲ್ಲ. ನಾಚ್ಕೋಬೇಡಿ, ಹೋಗ್ಬೇಡಿ, ಬನ್ನಿ. ಡ್ರೆಸ್ಸಿಂಗ್ ಚೆನ್ನಾಗಿಲ್ಲ, ಅದಕ್ಕೆ ಬೇಡ. ಓ, ಯೂನಿಫಾರ್ಮ್ ಅಂತ ಎಕ್ಸ್ಟ್ರಾ ಶರ್ಟ್ ಇಲ್ಲ. ಯಾವ ನೀವು ಬೇಕಾದ್ರೆ ನಿಮ್ ಫ್ರೆಂಡ್ಸ್ ಜೊತೆ ಗ್ರೂಪ್ ಫೋಟೋಸ್ ಯಾರು ತಗೊಳ್ಳಿ, ಪರವಾಗಿಲ್ಲ. ಥ್ಯಾಂಕ್ ಯು. ಓಕೆ, ನಿಮ್ಗೆ ಸ್ಟ್ರೀಟ್ ಫೋಟೋಗ್ರಾಫರ್ಸ್ ನೋಡಿದ್ದಾರೆ ಇನ್ಸ್ಟಾಗ್ರಾಮ್? ನೋಡಿದ್ದೀನಿ. ತುಂಬಾ ಹುಡುಗರು ಕಂಪ್ಲೇಂಟ್ ಅಂಡ್ ಇವನ್ ಹುಡುಗಿರ್ ಕಂಪ್ಲೇಂಟ್ ಏನಂದ್ರೆ ಸ್ಟ್ರೀಟ್ ಫೋಟೋಗ್ರಾಫರ್ಸ್ ಹುಡುಗಿರ್ ಫೋಟೋಸ್ ಮಾತ್ರ ತೆಗಿತಾರೆ, ಅದರಲ್ಲೂ ಚೆನ್ನಾಗಿರೋ ಹುಡುಗಿರ್ ಫೋಟೋಸ್ ಮಾತ್ರ ತೆಗಿತಾರೆ ಅಂತ. ಹೌದಾ? ಹಂಗೇನಿಲ್ಲ, ಅದು ಡಿಪೆಂಡ್ಸ್ ಆಗುತ್ತೆ, ಅದು ಯಾವ ಥರ ಇರ್ತಾರೆ ಅನ್ನೋದ್ರ ಮೇಲೆ ಇದಾಗಿರುತ್ತೆ. ಯಾರು ಯಾವ ಥರ ಇರ್ತಾರೆ ಅಂದರೆ ಇವಾಗ ನೋಡೋ ಲುಕ್ಗೆ ಮೇಯ್ನ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲೂ ಈ ಜನ್ರೇಷನಲ್ಲಿ ಹೆಂಗೆ ಕಾಣ್ತಾರೆ ಅನ್ನೋದು ಫಸ್ಟ್ ನೋಡ್ತಾರೆ. ಮನ್ಸಿನ ಮಾತು ಯಾರು ಕೇಳೋದಿಲ್ಲ. ಫಸ್ಟ್ ಲುಕ್ ನೋಡ್ತಾರೆ. ಇವಾಗ ಯಾರು ಲವ್ ಮಾಡೋದಾಗಿದ್ರು ಅಷ್ಟೇ, ಅವ್ರ ನೋಡಿ ಲವ್ ಮಾಡ್ತಾ ಇರತ್ತು, ಮನ್ಸಿಂದ ಯಾರು ಮಾಡೋದಿಲ್ಲ. ಅದನ್ನ ಹೇಳಕ್ಕೆ ಆದ್ರೆ ಅವ್ರು ನೆನೀತಿದಾರಲ್ಲ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಹೇಳಿಕೆ ಬಿಟ್ಬಿಡಿ. ಈಗ ಮಳೆ ನಿಂತ ಮೇಲೆ ಅಥವಾ ಇದೇ ಬ್ಯಾಕ್ ಗ್ರೌಂಡ್ ಅಲ್ಲಿ ನನ್ನ ಹತ್ರ ಕ್ಯಾಮ್ರಾ ಇದೆ, ನಾನ್ ನಿಮ್ ಫೋಟೋಸ್ ತೆಗಿತೀನಿ ಅಂದ್ರೆ ನೀವ್ ಪೋಸಸ್ ಕೊಡ್ತೀರಾ? ನನಗೆ ಪೋಸಸ್ ಗೊತ್ತಿಲ್ಲ, ಬಟ್ ನೀವು ಸ್ವಲ್ಪ ಟ್ರೈನ್ ಮಾಡಿದ್ರೆ ನಾನೇನ್ ಟ್ರೈನ್ ಮಾಡ್ಲಪ್ಪ. ಇಲ್ಲಿ ಬೇಕಾದ್ರೆ ನೀವು ಫ್ರೆಂಡ್ಸ್ ಇದಾರಲ್ಲ, ನೀವು ಗ್ರೂಪ್ ಅಲ್ಲಿ ತಗೊಂತೀನಿ ಅಂದ್ರೆ ಐ ಕ್ಲಿಕ್ ಇಟ್. ಪಕ್ಕಾ? ಓಕೆ. ನಿಮ್ಮ ಹೆಸರು? ಪ್ರಜ್ಞಾ ಪ್ರವಲಿಕಾ. ಓಕೆ, ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟ್ರೀಟ್ ಫೋಟೋಗ್ರಾಫರ್ಸ್ ವಿಡಿಯೋಸ್ ನೋಡಿದ್ದೀರಾ? ಸೊ ತುಂಬಾ ಜನದು ಹುಡುಗರದೇ ಆಗಲಿ ಹುಡುಗಿರದೇ ಆಗಲಿ ಕಂಪ್ಲೇಂಟ್ ಏನಂದ್ರೆ ಸ್ಟ್ರೀಟ್ ಫೋಟೋಗ್ರಾಫರ್ಸ್ ಬರೀ ಹುಡುಗಿರ್ ಫೋಟೋಸ್ ಮಾತ್ರ ತೆಗಿತಾರೆ ಅನ್ನೋದು. ನಿಮ್ಗೆ ಹಂಗ ಅನ್ಸುತ್ತಾ? ಇಲ್ಲ ಅಕ್ಕ, ಅಂದ್ರೆ ಹುಡುಗರು ಫೋಟೋಸ್ ತೆಗ್ದಿದ್ದಾರೆ ಅಂತ ನಿಮ್ ತೆಗ್ದಿದ್ದಾರೆ. ನೋಡಿದೀರಾ? ಅಕ್ಕ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನೋಡಿದೀನಿ. ನಾನಂತೂ ನೋಡಿಲ್ಲ, ಇವ್ರು ನೋಡಿದ್ದಾರೆ. ಈಗ ನನ್ನ ಕ್ವೆಶನ್ ಏನಂದ್ರೆ, ಕ್ವೆಶನ್ ಎಲ್ಲ ಒಂದು ರೀತಿ ಚಾಲೆಂಜ್ ಅಂದ್ಕೊಳ್ಳಿ. ನನ್ನ ಹತ್ರ ಕ್ಯಾಮ್ರಾ ಇದೆ, ನಾನು ನಿಮ್ಮ ಫೋಟೋಸ್ ತೆಗಿತೀನಿ ಅಂದರೆ ನೀವು ವಿಯರ್ಡ್ ಪೋಸಸ್ ಕೊಡಬೇಕು, ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಆಗಲಿ ಅಥವಾ ಒಟ್ಟಾಗಿ ನೀವು ಪೋಸ್ ಕೊಡಬೇಕು, ನಾನು ನಿಮ್ಮ ಫೋಟೋ ತೆಗಿಬೇಕು. ಓಕೆನಾ? ತೆಗ್ಸ್ಕೊತೀರಾ? ಓಕೆ, ತೆಗ್ಸ್ಕೊತಾರಂತೆ. ಫೋಟೋ ಕ್ಲಿಕ್ ಮಾಡೋಣ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ನನಗಂತೂ ಫಸ್ಟ್ ಟೈಮ್ ನಾನು ಪಬ್ಲಿಕ್ನ ಕ್ವೆಶನ್ ಕೇಳ್ತಾರೆ ಅಂದರೆ ಹೆವಿ ಭಯ ಆಯಿತು. ಬಟ್ ಯಾರಾದರೂ ಬೈದು ಬಿಡ್ತಾರೆ ಅನ್ನೋದೇ ಅರ್ಧ ಭಯ ಆಯಿತು. ಬಟ್ ಯಾರೂ ಆಗಿ ಮಾಡಿಲ್ಲ. ಕೆಲವರು ನೋ ಅಂತ ಸ್ಟ್ರೈಟ್ ಅವೇ ಮಕ್ಕಳು ಕೊಡ್ದಂಗೆ ರಿಜೆಕ್ಟ್ ಮಾಡಿದ್ರೆ ಬೇಬಿ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಇನ್ನು ಕೆಲವರು ತುಂಬ ಹ್ಯಾಪಿಯಾಗಿ ಇಂಟ್ರೆಸ್ಟಿಂದ ಎಕ್ಸೈಟ್ಮೆಂಟಲ್ಲಿ ನನಗೆ ಆನ್ಸರ್ ಮಾಡಿದ್ರು. ಹೆವಿ ಖುಷಿ ಆಯಿತು. ಸೊ ನೆಕ್ಸ್ಟು ನಾನು ಯಾರಿಗೆ ಯಾವ ಕ್ವೆಶನ್ ಕೇಳಬೇಕು ಅನ್ನೋದೇನಾದರೂ ನಿಮ್ಮ ತಲೆಯಲ್ಲಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಆ್ಯಂಡ್ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಾಚ್ಕೊಂಡು ಹೋಗ್ಬಿಟ್ಲು ಅವ್ರ ಅಮ್ಮನ್ ತರ ಡಿಟ್ಟೋ.